I must thank you sincerely for making it this place in spite of being very hot outside and after lunch, maybe this meeting can invite some sort of attention. I am Balchandar. I am chairman of MHA College of Engineering. I am here to invite you to, first of all, make a press release, give a press release for the event that we are planning on the 27th of April. We have a project expo, which is organized in our college, where most of the students in our college and other colleges in Karnataka and some colleges from outside Karnataka are participating in this project expo. And I would like to introduce Dr. B. N. Suresh, who is MHA College Board of Governors Chairman ಬಂದಿದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ತಮಗೆ. ಅವರು ಇದರ ಬಗ್ಗೆ ನಮಸ್ತೆ. ನಮ್ಮ ಚೇರ್ಮನ್ ಹೇಳಿದಾಗೇ ಕಾಲೇಜಿದು ನಾವು 27ನೇ ತಾರೀಕು ಪ್ರಾಜೆಕ್ಟ್ ಎಕ್ಸ್ಪೋ ಅಂತಂದರೆ ಏನಂದರೆ ಮಕ್ಕಳಿಗೆ ಪ್ರಾಕ್ಟಿಕಲಾಗಿ ಏನೇನೆಲ್ಲ ಮಾಡ್ಬೋದು ಅದ್ರ ಬಗ್ಗೆ ಒಂದು ಉತ್ತೇಜನ ಕೊಟ್ಬಿಟ್ಟು ಮುಂದುವರಿಲಿಕ್ಕೋಸ್ಕರ ಭಾಳ ದೊಡ್ಡದಾಗಿ ಮಾಡ್ತಾಯಿದ್ದೀವಿ. ಇದು ಬರೀ ನಮ್ಮ ಕಾಲೇಜ್ ಮಾತ್ರ ಮೀಸಲಾಗದೆ ಈ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕಾಲೇಜುಗಳು ಹಾಗೂ ಸುತ್ತಮುತ್ತಿನ ಈ ಬೇರೆ ರಾಜ್ಯಗಳು ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಅಲ್ಲಿಂದನೂ ಭಾಳ ಮಕ್ಕಳು ಬರ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ ಇದನ್ನು ಇನಾಗ್ರೇಟ್ ಮಾಡಲಿಕ್ಕೆ ನಮ್ಮ ISROದ ಚೇರ್ಮನ್ ಎಸ್ ಸೋಮನಾಥ್ ಬರ್ತಾ ಇದ್ದಾರೆ. ಪ್ರಾಜೆಕ್ಟ್ ಎಕ್ಸ್ಪೋದ ಉದ್ದೇಶ ಏನು ಹೇಳಿದರೆ ಬಿ ಎನ್ ಸುರೇಶ್ ಅಂತೇಳಿ ಚೇರ್ಮನ್ ಆಫ್ ದಿ ನಮಸ್ಕಾರ. ಬೋರ್ಡ್ ಆಫ್ ಗವರ್ನೆನ್ಸ್ ಚೇರ್ಮನ್ ಆಗಿದ್ದಾರೆ. ನಾನು ಬಾಲಚಂದ್ರ ಅಂತ, ನಾನು MHA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚೇರ್ಮನ್ ಆಗಿದ್ದೀನಿ. ನಮ್ಮ ಕಾಲೇಜಲ್ಲಿ 27ನೇ ತಾರೀಕಿಗೆ ಪ್ರಾಜೆಕ್ಟ್ ಎಕ್ಸ್ಪೋ ಅಂತ ನಡೆಸ್ತಾ ಇದ್ದೀವಿ. ಅದರ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ. ನಮ್ಮ ಕಾಲೇಜಿನಲ್ಲಿ ಬೇರೆ ಕಾಲೇಜುಗಳಿಗಿಂತ ಹೊರತಾಗಿ ಈ ಮಕ್ಕಳಿಗೆ, ಅದು ಇಂಜಿನಿಯರಿಂಗ್ ಮಕ್ಕಳಿಗೆ ಹೇಗೆ ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಟ್ರೈನ್ ಮಾಡುವುದ್ರ ಬಗ್ಗೆ ನಾವು ಪ್ರೋತ್ಸಾಹ ಮಾಡಿಕೊಂಡು ಪದೇ ಪದೇ ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡಿಸ್ಕೊಳ್ತಾನೆ ಬರ್ತಾಯಿದ್ದೀವಿ. ಅದರಲ್ಲಿ ಮುಖ್ಯವಾದ ಅಂಗ ಅಂತ ಹೇಳಿದರೆ ಪ್ರಾಜೆಕ್ಟ್ ಎಕ್ಸ್ಪೋ ಅಂತ 2019ರಲ್ಲಿ ಇದನ್ನು ಮಾಡಿ ಅವಾಗಿನ ಈ AICTE ಅಧ್ಯಕ್ಷರಾಗಿರ್ತಕ್ಕಂಥ ಶಾಸನ ಬುದ್ಧಿಯವರನ್ನು ಮಾಡಿದರು. ಅದಾದ ನಂತರ ಈ ಕೋವಿಡ್ ಬಂತಾಗಲಿಲ್ಲ. ಈಗ ವರ್ಷ ಅದಕ್ಕೋಸ್ಕರ ಯೋಚನೆ ಮಾಡಿಬಿಟ್ಟು ಈ 400 ನಮಗೆ ಬೇಕಾಗಿದ್ದ ಪ್ರಾಜೆಕ್ಟ್ಗಳ ಬಗ್ಗೆ ಸಬ್ಮಿಟ್ ಮಾಡಿದ್ದಾರೆ. ಬೇರೆ ಕರ್ನಾಟಕದಿಂದ ಮಾತ್ರ ಅಲ್ಲ, ಸುತ್ತಮುತ್ತಲಿನ ರಾಜ್ಯಗಳಿಂದ ತಮಿಳುನಾಡು, ಆಂಧ್ರ, ಕೇರಳದಿಂದನೂ ಬಂದಿದ್ದಾರೆ. ಈ ಒಂದು ಪ್ರಾಜೆಕ್ಟ್ಗಳನ್ನು ನಾವು ಫಿಲ್ಟರ್ ಮಾಡಿಬಿಟ್ಟು 150 ಸೆಲೆಕ್ಟ್ ಮಾಡಿದ್ದೀವಿ. ಈ ಒಂದು ಇದರದ್ದು ಎಕ್ಸಿಬಿಷನ್ನು 27ನೇ ತಾರೀಕು ಹಾಕ್ಕೊಂಡಿದ್ದೀವಿ. ಅದರ ಉದ್ಘಾಟನೆಗೆ ಶ್ರೀ ಸೋಮನಾಥ್ ಈ ಇಸ್ರೋದ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 3 ವಿವಿಧ ಈ ಅಕಾಡೆಮಿಕ್ ಸಂಬಂಧಪಟ್ಟದ್ದು, R&D ಸಂಬಂಧಪಟ್ಟದ್ದು ಹಾಗೂ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಬಗ್ಗೆ ಈ ವಿವಿಧ ಲೆಕ್ಚರ್ಗಳನ್ನು ಏರ್ಪಡಿಸ್ಕೊಂಡಿದ್ದೀವಿ. ಏನು ಅಂತ ಹೇಳಿದರೆ ಮಕ್ಕಳನ್ನು ಹೇಗೆ ನಾವು ಈ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನೋಡಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ.